ಕ್ರಿಶ್ಚಿಯನ್ರಿಗೆ ಕೊಡದೇ ಇರೋದು ಇದೆಯಲ್ಲ. ಇವತ್ತು ಬಹಳ ಜನ ಕ್ರಿಶ್ಚಿಯನ್ರು ಅವನು ಧಾರ್ಮಿಕ ನಂಬಿಕೆ ಕ್ರಿಶ್ಚಿಯಾನಿಟಿ, ಕ್ರೈಸ್ತ, ಅವ್ರ ನಂಬಿಕೆ ಈಶ್ವರ ಅಲ್ಲ, ಶಿವ ಅಲ್ಲ, ಇನ್ನೊಬ್ಬ ಅಲ್ಲ, ರಾಘವೇಂದ್ರ ಅಲ್ಲ, ಅವ್ರ ನಂಬಿಕೆ ಕ್ರೈಸ್ತ. ಆದ್ರೆ ಅವ್ರ ಸರ್ಟಿಫಿಕೇಟು ಮಾದಿಗ, ಹೊಲೆಯ ಅಂತ ಇದೆ. ಅವ್ರಿಗೆ ನಾವು ಮೀಸಲಾತಿ ಕೊಡ್ತಾ ಇದ್ದೇವೆ. ಧರ್ಮದ ಮೇಲೆ ಮೀಸಲಾತಿ ಕೊಡಕ್ ಬರೋದಿಲ್ಲ. ಮೀಸಲಾತಿ ಕೊಡೋದು ಆರ್ಥಿಕ ಹಿಂದುಳಿದಿರುವಿಕೆಯ ಆಧಾರದ ಮೇಲೆ, ಧರ್ಮ ಅದರಲ್ಲಿ ಒಂದು ಭಾಗ ಅಷ್ಟೇ. ಹೀಗಿರುವಾಗ ನಾವು ಕ್ರಿಶ್ಚಿಯನ್ರಿಗೆ ಮೀಸಲಾತಿಯನ್ನು ತಪ್ಪಿಸ್ತಿರ್ತಕ್ಕಂಥದ್ದು ಒಂದು ಸಾಮಾಜಿಕ ಅನ್ಯಾಯ ಅಂತೇಳಿ ನಾನು ಭಾವಿಸ್ತೇನೆ, ಈವನ್ ಟುಡೇ. ಅಲ್ಲ, ನಾನು ಹನೀಫ್ ಹನುಮಂತಯ್ಯನವರ ವಾದ ಇರ್ಲಿ ಒಂದ್ ಕಡೆ, ಬಟ್ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈ ಅಸ್ಪೃಶ್ಯ ಜಾತಿಗಳು ಇಸ್ಲಾಂಗೋ ಕ್ರಿಶ್ಚಿಯಾನಿಟಿಗೋ ಕನ್ವರ್ಟ್ ಆಗೋದ್ರ ಮೂಲಕ ದೇ ವಿಲ್ ಬಿಕಮ್ ರೂಟ್ಲೆಸ್. ಸಾಂಸ್ಕೃತಿಕ ಬೇರುಗಳನ್ನ ಕಿತ್ಕೊಂಡು ಆಚೆ ಹೊರಟೋಗ್ತಾರೆ. ಮುಂದಿನ ದಿನಗಳಲ್ಲಿ 1-2 ತಲೆಮಾರು ಹೋಗ್ತಿದ್ದಂಗೆನೆ ಐಸೋಲೇಟ್ ಆಗ್ತಾರೆ. ಐಸೋಲೇಟ್ ಆಗಿ ಹೆಂಗ್ ಆಗ್ತಾರೆ ಅಂತಂದ್ರೆ, ದಲಿತರನ್ನ ಕುರಿತು ಹೆಂಗ್ ಮಾತಾಡ್ತಾರೆ ಅಂತಂದ್ರೆ, ನಾವು ಕ್ರೈಸ್ತರು, ನೀವು ಒಲೆಯರು ಅಂತ ಮಾತಾಡ್ತಾರೆ. ಒಂದೇ ತಾಯಿ ಕರಳಲ್ಲಿ ಬಂದಂತ ಮಕ್ಕಳು ಈ ತರ ಡಿವೈಡ್ ಆಗೋದು ಯಾವ ಸಮಾಜಕ್ಕೆ ಒಳ್ಳೇದಿದು? ಅವರ ಆರ್ಥಿಕ ಮಹೇಶ್, ಒಂದ್ ನಿಮಿಷ, ನೀವ್ ಹೇಳಿದ ಅರ್ಥ ಆಯ್ತು ನನಗೆ. ಆದ್ರೆ ಅಲ್ಲಿ ಕಾಂಟ್ರಾಡಿಕ್ಷನ್ ಇದೆ. ನೀವು ಏನ್ ಹೇಳ್ತಾ ಇದ್ರಿ, ಕಲ್ಚರಲ್ ರೂಟ್ಸ್ ಗಳನ್ನ ಕಳೆದುಕೊಳ್ತಾರೆ ಕ್ರೈಸ್ತ ಧರ್ಮಕ್ಕೆ ಹೋದ್ರೆ ಅಂತ ಹೇಳ್ಬಿಟ್ಟು. ಹೌದು, ಅಂದ್ರೆ ಹಿಂದೂ ಧರ್ಮದಲ್ಲಿ ಉಳ್ಕೊಂಡ್ರೆ ಕಲ್ಚರಲ್ ರೂಟ್ಸ್ ಹಾಗೆ ಉಳ್ಕೊಂಡಿರ್ತದೆ ಅಂತ ಹೇಳ್ತೀರಾ. ವಾಟ್ ಇಸ್ ದಟ್ ಕಲ್ಚರಲ್ ರೂಟ್ಸ್? ಅಸ್ಪೃಶ್ಯರ್ ಇದಾರಲ್ಲ, ಅಲ್ಲಿ ಅಸ್ಪೃಶ್ಯರ ಕಲ್ಚರಲ್ ರೂಟ್ಸೇ ಬೇರೆ. ಹಿಂದೂಗಳು ಅಂತ ಸೋಕಾಲ್ಡ್ ಹೇಳ್ತೀವಲ್ಲ, ಅವರ ಕಲ್ಚರಲ್ ರೂಟ್ಸೇ ಬೇರೆ. ಆಯ್ತಾ? ಇವ್ರ ದೇವ್ರುಗಳೇ ಬೇರೆ, ಅವ್ರ ದೇವ್ರುಗಳೇ ಬೇರೆ. ಅದೆಲ್ಲವನ್ನ ಕಡ್ಕೊಂಡು ಆಚೆ ಹೋಗಿ ರೂಟ್ಲೆಸ್ ಹೋಗ್ತಾರೆ. ರೂಟ್ಲೆಸ್ ಆದಂತ ಸಮುದಾಯ ನಾಳೆ ದಿನ ಎಲಿಮಿನೇಟ್ ಆಗೋಗುತ್ತೆ ಅವರು. ಸೊ ಆ ಹಿನ್ನೆಲೆಯಲ್ಲಿ ಕ್ರೈಸ್ತರಾಗಿರೋ ಅಂತವರಲ್ಲಿ ಸಾಮಾಜಿಕ ಆರ್ಥಿಕ ಹಿಂದುಳಿದಿರುವಿಕೆ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಕ್ಯಾಟಗರಿ 1 ಅಲ್ಲಿ ದಲಿತ ಕ್ರೈಸ್ತರಿಗೆ ವಿಶೇಷವಾಗಿ ರಿಸರ್ವೇಶನ್ ಇದೆ. ಕ್ರೈಸ್ತರಿಗೆ ರಿಸರ್ವೇಶನ್ ಇದೆ. ಅಂಬೇಡ್ಕರ್ ಬಗ್ಗೆ ಹೇಳಿದ್ರಲ್ವಾ, ಇಲ್ಲಿ 2 ಕಾರಣಗಳು, ಅಂಬೇಡ್ಕರ್ ಅವರು ಹೇಳಿದಂತ 2 ಕಾರಣಗಳು ಇಲ್ಲಿ ನಾನು ಓದಿ ಹೇಳ್ತೀನಿ ನಿಮ್ಗೆ. ಕ್ರಿಶ್ಚಿಯನ್ ಸಮುದಾಯದೊಳಗೂ ದಲಿತರನ್ನ ಹೊರಗಿಡಲಾಗುತ್ತದೆ ಮತ್ತು ಸವಲತ್ತು ಪಡೆದ ಕ್ರಿಶ್ಚಿಯನ್ನರೊಂದಿಗೆ ಐಕ್ಯತೆ ಇರುವುದಿಲ್ಲ ಎನ್ನುವುದನ್ನ ಅಂಬೇಡ್ಕರ್ ಗಮನಿಸಿದ್ದಾರೆ ಅನ್ನುವಂಥದ್ದು ಒಂದು ಪಾಯಿಂಟ್. ಆಯ್ತಾ? ಹಿಂದೂ ಧರ್ಮದಲ್ಲೂ ಅದೇ ಪರಿಸ್ಥಿತಿ ಇದೆ. ಅವ್ರೇನು ಹಿಂದೂ ಧರ್ಮದಲ್ಲಿ ಕೂಡ ಅಲ್ಲಿ ಹೊರಗಡೆನೆ ಇರ್ತಾರೆ ಅವರು. ಹೌದು. ಇನ್ನೊಂದು ಸೀಮಿತ ರಾಜಕೀಯ ಪ್ರಭಾವ ಅಂತ ಹೇಳ್ತಾರೆ ಅವರು. ಭಾರತೀಯ ಕ್ರಿಶ್ಚಿಯನ್ನರು ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದು ಸಾರ್ವಜನಿಕ ಜೀವನದಲ್ಲಿ ಅವರ ರಾಜಕೀಯ ಪ್ರಭಾವ ಕಡಿಮೆ ಇದೆ. ಹಾಗಾಗಿ ಬೌದ್ಧ ಧರ್ಮಕ್ಕೆ ಹೋಗೋದಕ್ಕೆ ಹೇಳಿರುವಂತ 2 ಕಾರಣಗಳಿದು. ಈ ದೃಷ್ಟಿನಲ್ಲಿ ನೀವು ಹೇಳಿದ ಪಾಯಿಂಟ್ ಇದೆಯಲ್ಲ, ಅದು ಬಹಳ ವೀಕ್ ಪಾಯಿಂಟ್ ಇದೆ. ಒಂದು ಇರ್ಲಿ, ಅದನ್ನ ನಾವು ಬಹಳ ದೊಡ್ಡ ಚರ್ಚೆ ಮಾಡಬಹುದು, ಅದು ತಾತ್ವಿಕ ಚರ್ಚೆ. ಅದು ಈಗ ಬಾಲಕೃಷ್ಣನ್ ಅವರ ಆಯೋಗ ಇದಕ್ಕೆ ಸಂಬಂಧಿಸಿ ಕೆಲಸ ಮಾಡ್ತಾ ಇದೆ, ಇದಕ್ಕೆ ಸಂಬಂಧಿಸಿ ಸಮೀಕ್ಷೆಯನ್ನು ಮಾಡ್ತಾ ಇದೆ. ಅದರ ಸಾಂವಿಧಾನಿಕ ಇದು ಏನಿದೆ, ಪರಿಣಾಮಗಳೇನಿದೆ ಅನ್ನೋದ್ರ ಬಗ್ಗೆ ಅದು ಅವಲೋಕಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವು ಅವಸರ ಯಾಕೆ ಮಾಡ್ತೀರಿ? ಆ ಆಯೋಗ ಒಂದು ವರದಿ ಕೊಟ್ಟ ನಂತರ ಇದನ್ನ ಇಶ್ಯೂ ಅನ್ನು ರೈಸ್ ಮಾಡಬಹುದು. ಹಂಗಿದ್ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಸರ್ವೆನ ನಿಲ್ಲಿಸಬೇಕು. SC/ST ಸರ್ವೆ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. SC/STಗಳಲ್ಲಿ 101 ಜಾತಿಗಳಿದೆ. ಅದು ಸಂವಿಧಾನದ ಅನುಚ್ಛೇದ 341 ಪ್ರಕಾರ 101 ಜಾತಿಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಇವ್ರು ಯಾರು 15 ಜಾತಿಗಳನ್ನ ಹೆಚ್ಚುವರಿ ಸೇರಿಸ್ಲಿಕ್ಕೆ ಅದಕ್ಕೊಂದು ಕೋಡ್ ನಂಬರ್ ಕೊಟ್ಟು ಎನ್ಯುಮರೇಟ್ ಮಾಡಿದ್ಮೇಲೆ ನಾಳೆ ದಿನ ಇಟ್ ಬಿಕಮ್ಸ್ ಎ ಗವರ್ಮೆಂಟ್ ಡಾಕ್ಯುಮೆಂಟ್. ಇದೆಲ್ಲ ಉದ್ದೇಶ ಏನು ಅಂದ್ರೆ, ಹನುಮಂತಯ್ಯನವ್ರು ಹೇಳ್ತಾ ಇದಾರಲ್ಲ, ದಲಿತರಿಗೆ ಸಿಗ್ತಕ್ಕಂತ ಮೀಸಲಾತಿ ಕೊಡ್ಬೇಕು ಅಂತಕ್ಕಂತ ವಾದ ಏನಿದೆ ಕಳೆದ 10-15 ವರ್ಷಗಳಿಂದ, ಆ ವಾದಕ್ಕೆ ಪುಷ್ಟಿ ಕೊಡುತ್ತೆ. ಆ ಪುಷ್ಟಿ ಕೊಡಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡ್ತಾ ಇದೆ ಅನ್ನೋದು ನನ್ನ ಆರೋಪ.